ಅಜ್ಜಿ, ತರಕಾರಿ ತರೋದಕ್ಕೆ ಸರೋಜನ್ ಕಳ್ಸಿದೀನಿ. ಇನ್ ಸ್ವಲ್ಪ ಹೊತ್ತಲ್ಲೇ ಅಡಿಗೆ ರೆಡಿ ಆಗ್ಬಿಡುತ್ತೆ. ನಾನು ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಏನಾದ್ರೂ ಬೇಕಿತ್ತ ಅಜ್ಜಿ? ಆರ್ತಿ, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದ ಈ ಮನೆಯಲ್ಲಿ ಯಾರಿಗೆ ಏನ್ ಬೇಕು ಅಂತ ಅನ್ಸಿದ್ದೇ ಇಲ್ಲ. ಯಾಕೆಂದ್ರೆ ನಾವು ಕೇಳೋದಕ್ಕಿಂತ ಮುಂಚೆನೆ ನಮ್ಮ ಅಗತ್ಯಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನೇ ಮಾಡ್ಬಿಟ್ಟಿರ್ತೀಯ. ನಾನು ಇದನ್ನ ನಿನಗೆ ಸುಮ್ಮನೆ ಹೇಳ್ತಾ ಇಲ್ಲ ಮಾರ್ತಿ. ನೀನು ನಮ್ಮ ಜೀವನನ ಸುಲಭ ಮಾಡ್ಬಿಟ್ಟಿದ್ಯಾ. ನಾನು ಯಾವಾಗ್ಲೂ ನಿಮ್ಗೆ ಯಾವ ಕೊರತೆನೂ ಆಗದೆ ಇರೋ ಹಾಗೆ ನೋಡ್ಕೊಂತೀನಿ ಅಜ್ಜಿ. ಆದ್ರೆ ಇನ್ ಸ್ವಲ್ಪ ದಿನಕ್ಕೆ ನಿನ್ ತಂಗಿ ಬಜಾರಿ ಬಂದು ಇಲ್ಲೆಲ್ಲ ಉಲ್ಟಾ ಮಾಡ್ಬಿಡ್ತಾಳೆ ಅನ್ನೋದೇ ನನಗೆ ಟೆನ್ಷನ್. ಹಾಗ್ಯಾಕೆ ಹೇಳ್ತೀರಾ ಅಜ್ಜಿ? ಅವಳು ಆತರ ಎಲ್ಲ ಮಾಡಲ್ಲ. ಅವಳು ನನಗಿಂತ ಜಾಣೆ, ಚುರುಕು. ಅಯ್ಯೋ, ಅವಳು ದಡ್ಡಿ ಅಂತ ಅಲ್ಲಮ್ಮ ನಾನು ಹೇಳ್ತಾ ಇರೋದು. ಅವಳ ಹತ್ರ ಏನೋ ವಿಶೇಷವಾದ ಶಕ್ತಿ ಇದೆ. ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಈ ಮನೇಲಿರೋ ಗಂಡಸರೆಲ್ಲ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಹೆಂಗಸರೆಲ್ಲ ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ಅದು ನಡೆಯುತ್ತೆ. ಆ ತರ್ಲೆ ಬಜಾರಿಗೆ ಈ ಮನೇಲಿ ತರ್ಲೆ ಪಾರ್ಟರ್ ಒಬ್ಬ ಇದ್ದಾರೆ, ನಿನ್ ಗಂಡ ವಿಕ್ಕಿ. ಇಬ್ರು ಸೇರ್ಕೊಂಡು ನನ್ನನ್ನ ಏ ಮುದುಕಿ ಈ ಮನೇಲಿ ಜಾಗ ಖಾಲಿ ಮಾಡು ಅಂತ ಹೇಳಿದ್ರು ಹೇಳ್ಬೋದು. ಅದು ನಿಜಾನೇ ಬಿಡಿ ಅಜ್ಜಿ. ಅಮ್ಮು ವಿಕ್ಕಿ ಇಬ್ರು ಕಿತಾಪತಿ ಮಾಡೋದ್ರಲ್ಲಿ ಒಳ್ಳೆ ಜೋಡಿ. ಇಬ್ರು ಶುದ್ಧ ತರ್ಲೆಗಳು. ಆದ್ರೂ ಅವಳು ಎಷ್ಟೇ ಪಜಾರಿ ಆಗಿರ್ಬೋದು, ರೌಡಿ ಆಗಿರ್ಬೋದು, ನನಗೆ ಅವಳು ತಂಗಿನೇ. ಒಂದ್ ವೇಳೆ ಅಮ್ಮ ಹೇಳಿರೋ ಮಾತನ್ನ ಅವಳು ಮೀರಿದ್ರು ಮೀರ್ಬೋದು, ಆದ್ರೆ ಅಕ್ಕನ ಮಾತನ್ನ ಯಾವತ್ತೂ ಮೀರಲ್ಲ. ನಿನ್ ತಂಗಿ ಅಮೂಲ್ಯ ವೇದಾಂತ್ ವಸಿಷ್ಠ ಆಗಿ ಈ ಮನೆ ಕಾಲಿಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇರುತ್ತೆ. ಆದ್ರೂ ಈ ಆರ್ತಿ ವಿಕ್ರಾಂತ್ ವಸಿಷ್ಠ ಮುಂದೆ ಅವಳು ಚಾಪಾಗಿರ್ತಾಳೆ. ಈಗ ನೀನು ಈ ಕಡೆ ಕುತ್ಕೋಬಾ. ಯಾಕ್ರಿ? ಈಗ ನೀನು ಭೀಮನ ಅಮಾವಾಸ್ಯೆ ದಿವಸ ನನಗೆ ಪಾದ ಪೂಜೆ ಮಾಡಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನ್ರಿ ಹೀಗೆ ಕೇಳ್ತಾ ಇದ್ದೀರ ನೀವು? ನಿಮ್ಮ ಆಯುಷ್ ಗಟ್ಟಿಯಾಗಿರ್ಲಿ, ನೀವುಗಳು 100 ಕಾಲ ಆರೋಗ್ಯವಾಗಿ ಸುರಕ್ಷಿತವಾಗಿರ್ಲಿ ಅಂತ ಈ ಎಲ್ಲ ಹೆಣ್ಮಕ್ಳು ತಮ್ಮ ಗಂಡನಿಗೋಸ್ಕರ ಪೂಜೆ ಮಾಡೋದಿದು. ನೀನು ನನ್ನ ಆಯುಷ್ಯ ಗಟ್ಟಿಯಾಗಿರಲಿ, ನನಗೆ ಒಳ್ಳೇದಾಗ್ಲಿ, ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನನ್ನ ಪಾದ ಪೂಜೆ ಮಾಡಿದ್ಯಾ. ಆದ್ರೆ ಬರೀ ನಾನೊಬ್ಬನೇ ಚೆನ್ನಾಗಿದ್ರೆ ಅಷ್ಟೇ ಸಾಲಲ್ಲ ಪ್ರೀ. ನೀನು ಆರೋಗ್ಯವಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಚೆನ್ನಾಗಿರೋದು ಅಷ್ಟೇ ಮುಖ್ಯ ಆಗುತ್ತೆ. ಬಂಡಿ ಮುಂದೆ ಸಾಗೋದಕ್ಕೆ ಎರಡೆತ್ತು ಸರಿಯಾಗಿರ್ಬೇಕಲ್ವಾ? ಅದಕ್ಕೆ ಈ ವರ್ಷದಿಂದ ನಾನು ನಿನ್ ಜೊತೆ ಪೂಜೆ ಮಾಡಬೇಕು ಅಂತ ಇದ್ದೀನಿ. ಏನ್ರಿ ನಿಮ್ಗೇನಾದ್ರು ಹುಚ್ಚ? ನನಗೆ ಪೂಜೆ ಮಾಡ್ತಾರಂತೆ. ನನ್ನ ಪ್ರಕಾರ ಅದರಲ್ಲಿ ಯಾವ ತಪ್ಪು ಇಲ್ಲ. ಹೆಂಡತಿ ಗಂಡನ್ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ, ಆದ್ರೆ ಗಂಡ ಹೆಂಡತಿ ಪೂಜೆ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಎಲ್ಲ ಅಗತ್ಯಗಳನ್ನ ನೋಡ್ಕೊಳ್ಳೋ ನೀನು ನಮ್ಮ ಪಾಲಿನ ದೊಡ್ಡ ಶಕ್ತಿ. ನಾವು ದೇವರನ್ನ ಯಾಕೆ ಪೂಜಿಸ್ತೀವಿ ಹೇಳು? ಅವನು ದೊಡ್ಡವನು, ಅವನು ಶಕ್ತಿ ಜಾಸ್ತಿ ಅಂತ ಅಲ್ವಾ? ಹಾಗೆ ನೀನು ನಮ್ಮ ಪಾಲಿಗೆ ಶಕ್ತಿ. ಹಾಗಾಗಿ ನಿನಗೂ ಪೂಜೆ ಮಾಡ್ತೀವಿ. ರೌಡಿ ಬೇಬಿ, ರೌಡಿ ಬೇಬಿ, ಇಲ್ಲಿ ರೌಡಿ ಬೇಬಿ ಅಂದ್ರೆ ಯಾರ್ರೀ?
ಬೆಳಗ್ಗೆ ಯಾರ ಮುಖ ನೋಡ್ಕೊಂಡ್ ಬಂದೆ ಗುರು. ಇವತ್ತು ನೀನ್ ಇಲ್ಲಿಂದ ಜೀವ ಸಹಿತ ಹೋಗೋದು ಡೌಟೇ ಬಿಡು. ಯಾವನವನು ರೋಡಿ ಬೇಬಿ ಅಂತಿರೋನು? ಓಹೋ, ಹಲೋ, ಹೆಂಗಿದೆ ಮೈಗೆ? ಅಯ್ಯೋ ಮೇಡಮ್, ಒಂದ್ ನಿಮಿಷ. ಕುಡಿಯಕ್ಕೆ ಬರೋರ್ ತರ ಬರ್ತಿರಲ್ಲ. ನಿಮ್ಮ ಹೆಸರಲ್ಲಿ ಒಂದು ಪಾರ್ಸೆಲ್ ಬಂದಿದೆ. ಇಲ್ಲಿ ನೆಟ್ಟಿಗೆ ನೀಟಾಗಿ ಅಮೂಲ್ಯ ಅಂತ ಇದೆ ತಾನೆ? ಮತ್ತಿನ್ನೇನು ಅಧಿಕ ಪ್ರಸಂಗತನ? ಯಾರು ನಿಮ್ಗೆ ರೌಡಿ ಬೇಬಿ ಅಂತ ಕರೆದೇ ಕೇಳಿದ್ದು? ಮೇಡಮ್, ನಮಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ. ಪಕ್ಕದ ಆಫೀಸಲ್ಲಿ ಒಂದು ಡೆಲಿವರಿ ಇತ್ತು. ಅಲ್ಲಿ ಒಬ್ಬರ ಹತ್ರ ವಿಚಾರಿಸಿದಾಗ ಅಮೂಲ್ಯ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ರೋಡಿ ಬೇಬಿ ಅಂದ್ರೆ ಯಾರು ಬೇಕಿದ್ರೂ ಹೇಳ್ತಾರೆ, ಎಲ್ರು ಅವ್ರನ್ನ ಹಾಗೆ ಕರೆಯೋದು ಅಂತ ಅಂದ್ರು ಮೇಡಮ್. ಸಾರಿ ಮೇಡಮ್. ಬದುಕೊಂಡ್ರಿ. ಆದ್ರೆ ನನ್ನ ಯಾರು ರೌಡಿ ಬೇಬಿ ಅಂತ ಕರಿಬಾರ್ದು. ರೌಡಿ ಬೇಬಿ ಅಂತ ನನಗ್ ನಾನ್ ಮಾತ್ರ ಕರ್ಕೊಳ್ಳೋದು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಮತ್ತಿನ್ನೇನ್ ಹೊಡ್ರಿ. ರೀ, ನಿಂತ್ಕೊಳ್ರಿ. ನಾನು ಕರಿಯಕ್ಕೆ ಹೇಳ್ದವನು ನನ್ನ ಕೈಗೆ ಸಿಗ್ಬೇಕು. ನಮ್ಮ ಮಿಕ್ಸಿ ಒಳಗೆ ಹಾಕಿ 4 ಮೆಣಸಿನ್ಕಾಯಿ ಹಾಕಿ ಕೆಂಪು ಚಟ್ನಿ ಮಾಡ್ಬಿಡ್ತೀನಿ. ಕೆಂಪ್ ಚಟ್ನಿಗೆ ನಮ್ಗೆ ವಡೆ ಸಿಗುತ್ತೆ, ನೀವು ತಿಥಿ ಮಾಡೋರೇ ಬಿಡಿ. ನೋಡಿ ನನ್ನಿ, ಏನಿದು? ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಖುಷಿಯಾಗಿ ಹಾಡೆಲ್ಲ ಬರ್ತಾ ಇದೆ. ಇನ್ನೇನ್ ಪುರಿ, ಕನ್ಸಿನ ಗಾಡಿ ಕೈಯಲ್ಲಿದೆ. ಸಾಲದಕ್ಕೆ ಹೆಂಡತಿ ಹಿಂದ್ಗಡೆ ಕೂತ್ಕೊಂಡಿದ್ದಾಳೆ. ಇನ್ನೇನ್ ಬೇಕು ನನಗೆ? ಸ್ವರ್ಗಕ್ಕೆ 3 ಗೇಣು. ಬರ್ತಾ ಬರ್ತಾ ನಿಮ್ ವಯಸ್ಸು ಕಡಿಮೆ ಆಗ್ತಾ ಇದೆ. ವಯಸ್ಸಾಗೋದು ದೇಹಕ್ಕೆ ಪರಿ, ಮನ್ಸಿಗಲ್ಲ. ಇದು ಮನ್ಸಿನ ವಿಷಯ. ನೀನು ಗಟ್ಟಿಯಾಗಿ ಕೂತ್ಕೊ, ಇನ್ನೊಂದು ಸ್ವಲ್ಪ ಜೋರಾಗಿ ಓಡಿಸ್ತೀನಿ. ಆಯ್ತಾಯ್ತು, ಈ ಖುಷಿನಲ್ಲಿ ನೀವು ನಿಧಾನಕ್ಕೆ ಓಡಿಸಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಯಾಕೆ, ಏನು, ಎತ್ತ ಅಂತ ನನಗೊಂದು ಅರ್ಥ ಆಗ್ಲಿಲ್ಲ ಆರ್ತಿ. ಕನ್ಸನ್ನ ನೆನ್ಪು ಮಾಡ್ಕೊಳಕ್ಕೇನೆ ನನಗ್ ಭಯ ಆಗುತ್ತೆ. ಹೌದಾ ಅತ್ತೆ? ಇದನ್ನೆಲ್ಲ ಕೇಳ್ತಿದ್ರೆ ನನಗೂ ತುಂಬಾ ಭಯ ಆಗ್ತಿದೆ. ನೀನ್ ಹೇಳ್ದಾಗೆ ಬೆಳಗಿನ ಜಾವತ್ ಕನ್ಸು ನನ್ಸಾಗುತ್ತೆ ಅಂತ ಹೇಳ್ತಾರೆ, ಆದ್ರೆ ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ ಆರ್ತಿ. ನಿನ್ ತಂಗಿ ಅಮೂಲ್ಯನು ಎಷ್ಟು ಒಳ್ಳೆ ಹುಡುಗಿ, ಮತ್ತೆ ನಮ್ ವೇದಾಂತ್ ಅವಳನ್ನ ಎಷ್ಟು ಇಷ್ಟಪಡ್ತಾನೆ ಅಂತ ನಿನಗೂ ಗೊತ್ತಲ್ವಾ. ನೀನೇನು ಯೋಚನೆ ಮಾಡ್ಬೇಡ, ಅವರಿಬ್ರಿಗೆ ಏನೂ ತೊಂದರೆ ಆಗಲ್ಲ. ಇಬ್ರು ಮದ್ವೆ ಆಗಿ ಚೆನ್ನಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಾಗೇನೆ ನಾನು ಧೈರ್ಯ ತಗೊಂಡೆ. ಆದ್ರೂ ಹಾಗಾಗ್ಬಿಟ್ರೆ ಅಂತ ಭಯ, ಮನ್ಸಲ್ಲೇನೋ ಕಸ್ವಿಸಿ ಇದೆ ಆರ್ತಿ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಇವಾಗ ಆ ಯೋಚನೆನ ನಿನ್ ತಲೆಗೂ ಹಾಕ್ಬಿಟ್ಟೆ ನಾನು. ಛೇ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಇದೊಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ನೀವ್ ಹೇಳ್ದಾಗೆ ಧೈರ್ಯ ತಗೊಳ್ಳೋದೇ ಸರಿ. ದೇವ್ರಿದಾನೆ, ಏನೂ ಆಗಲ್ಲ. ಥ್ಯಾಂಕ್ಸ್ ಆರ್ತಿ, ನೀನ್ ಇಷ್ಟು ಧೈರ್ಯ ಹೇಳಿದ್ದು ನನ್ನಲ್ಲಿದ್ದ ಟೆನ್ಷನ್ ಎಲ್ಲ ಕಡಿಮೆ ಆಯ್ತು. ಅಮ್ಮಗೂ ವೇದಾಂತ್ಗೂ ಯಾವುದೇ ತರ ತೊಂದ್ರೆನೂ ಆಗಲ್ಲ. ಹಾಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಅನ್ಸಿದ್ರೆ ಮನೇಲಿ ಒಂದು ಹೋಮ ಮಾಡಿಸ್ಬಿಡೋಣ, ಅವಾಗ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಆರ್ತಿ? ಆತ, ಹಾಗೆ ಮಾಡೋಣ.
ಗುರಾಯಿಸ್ತಾ ಇದ್ಯಾ? ನನ್ ಮುಗ್ದಲ್ಲಿ ಏನ್ ಕೋತಿ ಕುಣಿತಿದ್ಯಾ ಅಥವಾ ನನ್ನ ಇವತ್ತೇ ನೋಡ್ತಾ ಇರೋದಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಈ ಗಂಡ್ಮಕ್ಳು ಮನ್ಸು ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅದ್ರಲ್ಲೂ ನೀನು ನಿಗೂಢ ಮನುಷ್ಯ. ನಮ್ಮದ್ರು ಕಷ್ಟ, ನಮ್ದಾದ್ರು ಕಷ್ಟ. ಯಾವ್ದಕ್ಕೂ ನನ್ನ ಹುಷಾರಲ್ಲಿ ನಾನಿರ್ಬೇಕಪ್ಪ. ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ಯಾವಾಗ್ಲೂ ಮಳೆದಿರೋ ಕಪ್ಪೆ ತರ ಒಟ ಅಂತ ಅಂತಾನೆ ಇರ್ತೀನ. ನೀನ್ ಬಾಯಿನಾದ್ರೂ ಮರದಾಗಿದ್ದಿದ್ರೆ ಎಷ್ಟು ತರ ಒಡೆದೋಗಿರೋದು. ಅಲ್ಲ, ನೀನ್ ಮಿಸ್ ಯೂನಿವರ್ಸ್ ಅನ್ಕೊಳ್ಳಿ ಅಥವಾ ಬಾಲಿವುಡ್ ಹೀರೋ ಅನ್ಕೊಂಡಿದ್ಯಾ? ಸೊಣಕ್ಲಿ ಕಡ್ಡಿ. ಆಹಾ, ನನ್ ಬಾಲಿವುಡ್ ಹೀರೋಯಿನ್ ಆಗೋದಕ್ಕೆ ಎಲ್ಲಾ ಕ್ವಾಲಿಟೀಸು ಇದೆ. ಆದ್ರೆ ನಿನ್ ಮೂತಿಗೆ ಯಾವಳು ಸಿಗ್ತಾಳೆ? ಅದಕ್ಕೆ ನಾನಂತ ಸೊಣಕ್ಲು ಕಡ್ಡಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಲ್ವಾ? ಹಾ ಸರ್, ಹೇಳಿ ಸರ್. ರೇಟು ತುಂಬಾ ತುಟ್ಟಿ ಆಯ್ತು ಅನ್ಸುತ್ತೆ. ನಿಮಗೆ ಗೊತ್ತಲ್ಲ, ನಾವು ಮಿಡ್ಲ್ ಕ್ಲಾಸ್ ಜನ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ನಮಗೆ ಹೊಂದ ಹಾಗೆ ಒಂದು ರೇಟ್ ಮಾಡಿಕೊಡಿ ಸರ್. ಸರಿ ಸರ್. ಸರ್ ನಮಸ್ಕಾರ. ನಿನ್ನೆ ಮಾತಾಡಿದ್ನಲ್ಲ, ಆಗೋದೇ ಇಲ್ವಾ? ಸರಿ ಬಿಡಿ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಇದು ಹೋದ ವರ್ಷದ ಗಣೇಶ ಹಬ್ಬದಲ್ಲಿ ತೆಗೆದಿರೋ ಫೋಟೋ ಅಲ್ವಾ? ಆರ್ತಿ ವಿಕ್ರಾಂತ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ನಾವ್ ಅವಾಗ ಜಗಳ ಮಾಡ್ಕೊಂಡಿದ್ವಿ. ಆಗ ಗಣೇಶ ಹಬ್ಬ. ಬಟ್ ನೋಡು, ಈ ಗಣೇಶ ಹಬ್ಬಕ್ಕೆ ಜಗಳನು ಮುಗಿದೋಗಿ ನಮ್ಮ ಮದ್ವೆ ಕೂಡ ಆಗ್ತಾ ಇದೆ. ನಿನ್ ಮದ್ವೆ ಮಾಡೋದಕ್ಕೆ ನಿನ್ನೊಬ್ಳು ಸಂಪಾದನೆ, ನಿನ್ನೊಬ್ಳು ಸಂಬಳ ಮಾತ್ರ ಸಾಕಾಗಲ್ಲ ಕಡೆ. ನಾನು ಏನ್ ಮಾಡ್ಲಿ? ಹೇಗೆ ಅಷ್ಟೊಂದು ದುಡ್ಡನ್ನ ಹೊಂದಿಸ್ಲಿ ನಾನು? ಸರಿ ಸರ್, ನೀವು ಹೇಳಿದಾಗೆ ಆಗಲಿ ಸರ್. ನಮ್ಮ ಬೀಗರ ಕಡೆ ಬಳಗ ತುಂಬ ದೊಡ್ಡದು. ಹಾಗಾಗಿ ಮದುವೆಗೆ ತುಂಬ ಜನ ಬರ್ತಾರೆ. ನೀವು ಒಂದು ರೇಟು ಫಿಕ್ಸ್ ಮಾಡಿಬಿಟ್ರೆ ನಾವು ಡೇಟ್ ಫೈನಲ್ ಮಾಡೋಣ. ರೀ, ಅಲ್ಲೊಂದು ಪಾತ್ರೆ ಇದೆ, ಕೊಡಿ. ಹಾಂ ಸರ್. ಅಯ್ಯೋ, ರೇಟ್ ಆಗಲ್ಲ ಅಂತ ಅಂದಮೇಲೆ ಡೇಟ್ ಫಿಕ್ಸ್ ಮಾಡಿ ಏನು ಪ್ರಯೋಜನ? ರೀ, ಇದಲ್ಲ, ಸಾರು ಮಾಡಿದ್ದೀನಿ, ಅದನ್ನ ಹಾಕಕ್ ಪಾತ್ರೆ ಬೇಕು, ಅದು ಕೊಡಿ. ಇಲ್ಲ ಸರ್, ನೀವು ಮೊದಲು ಒಂದು ರೇಟು ಅಂತ ಹೇಳಿದ್ರೆ ಆಮೇಲೆ ಅದನ್ನ ಡೇಟ್ ಫಿಕ್ಸ್ ಮಾಡಬಹುದು. ಸರ್ ಸರ್, ಒಂದು ನಿಮಿಷ, ಫೋನ್ ಮಾಡ್ತೀನಿ ನಾನು, ಮತ್ತೆ ವಾಪಸ್ ಫೋನ್ ಮಾಡ್ತೀನಿ. ಬರೀ
ಈ ಮಾತ್ರೆಗಳು ಯಾರ್ದು? ಹಲೋ ಬಾಸ್. ಏನ್ ವಿಷಯ? ಏನಿದು? ರೆಸಿಗ್ನೇಷನ್ ಲೆಟರ್. ನಾನು ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ ಅಗ್ರಜ, ಎಷ್ಟು ಓವರ್ ಆಗಾಡ್ತಿದ್ದಾಳೆ. ಅಮೂಲ್ಯ, ಎಲ್ಲ ನೀನ್ ಅನ್ಕೊಂಡಾಗುತ್ತೆ ಅಂತ ಅನ್ಕೋಬೇಡ. ಅಗ್ರಜ ಇದಕ್ಕೆ ಸೀರಿಯಸ್ಲಿ ಒಪ್ಪಲ್ಲ. ಯಾಕೆ ಒಪ್ಕೊಡಲ್ಲ? ರೆಸಿಗ್ನೇಷನ್ ಕೊಡೋದಕ್ಕೆ ನನಗೆ ಹಕ್ಕಿದೆ, ಅದು ನನ್ನ ಇಷ್ಟ. ಅಯ್ಯೋ, ಅದೇಗಾಗುತ್ತೆ? ಹಕ್ಕು ಮತ್ತೊಂದು ಇರ್ಬೋದು, ಆದ್ರೆ ಈ ಟೈಮಲ್ಲಿ ನೀನ್ ರಿಸೈನ್ ಮಾಡಿದ್ರೆ ಕಂಪ್ನಿ ಕತೆ ಏನಾಗ್ಬೇಡ. ನಾನು ರಿಸೈನ್ ಮಾಡಿದ್ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಾವ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ನೀ ಹಾಗೆಲ್ಲ ಮಾಡಬೇಡ. ಅಧಿಕಾರ ಸಿಕ್ಕಾಗ್ಲೇ ಅನುಭವಿಸ್ಬೇಕು. ರಿಸೈನ್ ಮಾಡ್ತಾಳಂತೆ, ರಿಸೈನ್. ಹೋಗು, ನಿನ್ ಕೆಲಸ ಏನಿದೆ ಅದನ್ನ ಹೋಗಿ ನೋಡ್ಕೊ. ಇಟ್ಸ್ ಓಕೆ ಓಕೆ, ಅಕ್ಸೆಪ್ಟ್ ಯುವರ್ ರೆಸಿಗ್ನೇಷನ್. ಅಗ್ರಜ, ಅವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವಾ? ಕೆಲವೊಂದು ಹೆಚ್ಚು ಕಮ್ಮಿ ಆಗ್ಬೋದು. ಕಡ್ಡಿನ ಗುಡ್ಡ ಮಾಡಕ್ಕಾಗತ್ತಾ? ಉಗುರಲ್ಲಿ ಹೋಗೋದನ್ನ ಕೊಡ್ಲಿವರೆಗೂ ಯಾಕೆ ತಗೊಂಡೋಗ್ಬೇಕು? ಅವಳೇನೋ ಆವೇಶದಲ್ಲಿ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳ. ಅಗ್ರಜ, ನೀನ್ ಸ್ವಲ್ಪ ಯೋಚನೆ ಮಾಡಬಾರ್ದಾ? ಅವಳ ರಾಜೀನಾಮೆನ ನೀನ್ ಯಾಕೆ ಎಕ್ಸೆಪ್ಟ್ ಮಾಡ್ಬೇಕು? ಬೇಡ ಅಂತ ಬುದ್ಧಿ ಹೇಳೋ ಅಗ್ರಜ. ಅಂತ ಎಲ್ಲಿದ್ದೀರಾ? ಮುಂಚೆ ಮರಿ ಬನ್ನಿ. ನಮಸ್ತೆ ಶಾಸ್ತ್ರಿಗಳೇ. ನನ್ನ ಸೊಸೆ ನೀವು ಹೇಳಿದ್ದನ್ನೆಲ್ಲ ಹೇಳಿದ್ಲು. ನಾನೇನೋ ಎಲ್ಲ ಪೂಜೆ ಮಾಡ್ಸೋಕ್ಕೂ ರೆಡಿ ಇದ್ದೀನಿ. ಆದರೆ ನನ್ನ ಮಗ ವೇದಾಂತ್ಗೆ ಮತ್ತು ಮಿಕ್ದವ್ರಿಗೆಲ್ಲ ಇದ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಶಾಸ್ತ್ರಿಗಳೇ. ಅದನ್ನೆಲ್ಲ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿನೂ ಇಲ್ಲ ಶಾಸ್ತ್ರಿಗಳೇ. ನಾನು ಏನು ಹೇಳಿದ್ರು ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನೋ ಎಲ್ಲ ದೇವ್ರ ಮೇಲೆ ಬಿಟ್ಟು ಏನಾಗುತ್ತೋ ಆಗಲಿ ಅಂತ ಸುಮ್ಮನೆ ಇದು ಬಿಡಬೇಕು ಅಷ್ಟೆ. ಇಂಥ ವಿಷಯಗಳನ್ನ ಲಘುವಾಗಿ ತಗೋಬಾರ್ದು. ಮಕ್ಕಳು ಕಡೆಗಣಿಸ್ತಾರೆ ಅಂತ ನೀವು ಕಡೆಗಣಿಸೋದು ಒಳ್ಳೇದಲ್ಲ ಸುಹಾಸಿನಿ ಅವರೇ. ಇದು ಅಷ್ಟು ಸುಲಭವಾಗಿ ಬಗೆಹರಿಸೋ ಸಮಸ್ಯೆ ಅಲ್ಲ ಅಮ್ಮ. ಹಾಗೆ ಬಿಟ್ರೆ ಏನ್ ಬೇಕಾದ್ರೂ ಆಗ್ಬಹುದು. ನಿನ್ನ ಮಕ್ಕಳ ನಂಬಿಕೆಗಿಂತ ನಿನ್ನ ಮನೆಯ ನೆಮ್ಮದಿ ಸಂತೋಷ ಮುಖ್ಯ ಅಲ್ವಮ್ಮ. ಈಗಾಗಲೇ ನಿಮ್ಮ ಕುಟುಂಬಕ್ಕೆ ಒಂದು ದುಷ್ಟ ಶಕ್ತಿ ಕರಿ ನೆರಳು ಬಿದ್ದೋಗಿದೆ ಅಮ್ಮ. ನೀವು ಮನೆಗೆ ದೊಡ್ಡವರು, ಹಿಂದೆ ಏನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಮಸ್ಯೆ ಚಿಕ್ಕದಾಗಿರಬೇಕಾದ್ರೇನೆ ಅದನ್ನ ಸರಿಪಡಿಸ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಮನೆಯವರೆಲ್ಲ ಪಶ್ಚಾತ್ತಾಪ ಪಡ್ಬೇಕಾಗತ್ತಮ್ಮ. ಹೌದು ಶಾಸ್ತ್ರಿಗಳೇ, ನೀವು ಹೇಳೋ ಮಾತಲ್ಲೂ ಅರ್ಥ ಇದೆ. ನಾನು ಯಾವತ್ತೂ ನಿಮ್ಮ ಮಾತನ್ನ ಮೀರಿದವಳೇ ಅಲ್ಲ. ನನಗೂ ಈ ಮನೆ ನೆಮ್ಮದಿ ಸಂತೋಷನೇ ಮುಖ್ಯ. ಯಾವುದಕ್ಕೂ ನಾ ಇನ್ನೊಂದ್ಸತಿ ಯೋಚನೆ ಮಾಡ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ನಮಸ್ತೆ ಶಾಸ್ತ್ರಿಗಳೇ.
ಬಾವಾ, ನನ್ನ ಮದುವೆ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ವೇದಾಂತ್ಗೇನಾದ್ರೂ ಯೋಚನೆ ಇದೆಯಾ? ಆ ಥರ ಏನಾದ್ರು ಇದ್ರೆ ನಿನ್ ಪ್ರಕಾರ ಅದು ತಪ್ಪು ಅಂತೀಯ ರೋಡಿ ನಂದಿನಿ? ಖಂಡಿತ ತಪ್ಪು ಬಾವಾ. ಯಾಕಂದ್ರೆ ನಾನು ಮದುವೆ ಆದ್ಮೇಲೂ ಕೆಲಸ ಮಾಡಿ ಅಪ್ಪ ಅಮ್ಮಂಗೆ ದುಡ್ಡು ಕೊಡ್ಬೇಕು. ಅನಿವಾರ್ಯತೆ ಅವಶ್ಯಕತೆ ಎರಡೂ ತುಂಬಾ ಇದೆ ಬಾವಾ. ಯಾಕಂದ್ರೆ ನೀವು ಕೋಟ್ಯಾಧೀಶ್ವರರು, ನೂರಾರು ಜನರ ಕುಟುಂಬನ ಸಾಕೋ ಚೈತನ್ಯ ನಿಮಗಿದೆ. ಆದ್ರೆ ನಮ್ಮ ಕುಟುಂಬದಲ್ಲಿ ಜನ ಜಾಸ್ತಿ, ದುಡಿಮೆ ಕಮ್ಮಿ. ನನ್ನ ತಂಗಿರಿಬ್ರು ಸೆಟ್ಲ್ ಆಗೋವರೆಗೂ ನಮ್ಮ ಮನೇಲಿ ನನ್ನ ಅಗತ್ಯ ತುಂಬಾ ಇದೆ. ಹಾಗಂತ ಅವ್ರೇನ್ ಹೇಳಿಲ್ಲ, ನನಗೆ ಅರ್ಥ ಆಗುತ್ತೆ ಅಲ್ವಾ ಬಾವಾ. ಮದ್ವೆ ಆದ ತಕ್ಷಣ ಸಂಬಂಧ ಮುಗ್ದೋಗಲ್ಲ, ಜವಾಬ್ದಾರಿನೂ ಕಳ್ದೋಗಲ್ಲ. ನನ್ನ ಮದ್ವೆ ನಮ್ಮ ಮನೇಲಿ ತುಂಬಾ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಾರ್ದು ಬಾವಾ. ಅದಕ್ಕೆ ನಾನು ಮದ್ವೆ ಆದ್ಮೇಲೂ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ನೀವು ಮದುವೆ ಆದ್ಮೇಲೆ ಈ ವಿಚಾರದಲ್ಲಿ ನಿಮ್ಮಿಬ್ರದ್ದು ಇನ್ನೊಂದು ಜಗಳ ಆಗ್ಬೋದು ಅಲ್ವಾ? ಇಲ್ಲ ಬಾವಾ, ನಿಮ್ಮ ಅಣ್ಣನ ಧಿಕ್ಕರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅವನ ಭಾವನೆನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಮದುವೆ ಆದಮೇಲೆ ಇದೇ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ಅವನಿಗೆ ಹಿಂಸೆ ಆಗುತ್ತೆ ಅನ್ನೋದಾದರೆ ನಾನು ಬೇರೆ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ನಾನು ಮನೆಗೆ ಹೋದ್ಮೇಲೆ ಆ ಆಸಾಮಿಗೆ ಫೋನ್ ಮಾಡ್ತೀನಿ, ಕಂಡೀಷನ್ ಎಲ್ಲ ಹೇಳ್ತೀನಿ. ಅವನು ಇದಕ್ಕೆ ಒಪ್ಕೊಂಡ್ರೆ ಮದುವೆ ಓಕೆ, ಇಲ್ಲ ಅಂತ ಅಂದರೆ ಅಷ್ಟೇ ಕತೆ. ಸರಿ, ಆಗ್ಬೋದು, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಮದ್ವೆ ಮಾತ್ರ ಆಗ್ಬೇಕು, ಅದ್ ನನ್ ಕೋರಿಕೆ. ಸಾರಿ ಅಜ್ಜಿ, ಕಾಫಿ ತರೋದು ಲೇಟ್ ಆಗೋಯ್ತು. ಪರವಾಗಿಲ್ಲಮ್ಮ. ಅದು ಸಾಂಬಾರ್ಗೆ ಅಂತ ಕಾಯಿ ಹೊಡೆದಿದ್ನಲ್ಲ ಅಜ್ಜಿ, ಯಾಕೋ ಪೂರ್ತಿ ಕಪ್ಪಗಾಗಿ ಕೆಟ್ಟೋಗ್ಬಿಟ್ಟಿದೆ. ಅದನ್ನ ನೋಡ್ತಿದ್ರೆ ಏನಾದ್ರೂ ಕೆಟ್ಟದಾಗ್ಬೋದಾ ಅಂತ ಅನ್ನಿಸ್ತಿದೆ. ಅದಕ್ಕೆ ಕಾಫಿ ತರೋದು ಲೇಟ್ ಆಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಮಂಕೆ, ಒಂದು ಕಾಯಿ ಕೆಟ್ಟೋದ್ರೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ? ಅಲ್ಲ, ಯಾರ ಮನೆಯಲ್ಲೂ ಕಾಯಿ ಕೆಡೋದೇ ಇಲ್ವಾ? ಕೆಟ್ಟೋಗಿರೋ ಕಾಯಿನ ಬೀಸಾಕೋದು, ಇನ್ನೊಂದು ಕಾಯಿ ತಗೊಂಡು ಅಡಿಗೆ ಮಾಡೋದು. ನಮ್ಗೇನಮ್ಮ, ತೆಂಗಿನ ತೋಟನೇ ಇದೆ, ಪ್ರತಿ ತಿಂಗಳು ಲೋಡ್ ಬರುತ್ತೆ. ಅದರಲ್ಲೇ ಒಂದು ಕಾಯಿ ತಗೊಂಡು ಅಡಿಗೆ ಮಾಡಿದ್ರಾಯ್ತು. ಸುಮ್ಮನೆ ಗಾಬರಿ ಆಗ್ತೀಯ ನೀನು. ಇಲ್ಲ ಅಜ್ಜಿ, ನಾನು ತಲೆ ಕೆಡಿಸ್ಕೊಂಡಿರೋದು ಅದಕ್ಕಲ್ಲ. ಮತ್ತೇಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದು ನಮ್ಮನೆ ಶಾಸ್ತ್ರಿಗಳಿದಾರಲ್ಲ, ಅವ್ರ ಅತ್ತೆ ಫೋನ್ ಮಾಡಿ ನನಗೆ ಗೊತ್ತಿಲ್ದಿರೋ ಒಂದು ವಿಚಾರ ಹೇಳಿದ್ರು. ಗೊತ್ತಿಲ್ಲದೆ ಇರೋ ವಿಚಾರನ? ಏನೇ ಅದು? ಮನೆಗೇನೋ ತೊಂದರೆ ಆಗುತ್ತೆ, ಕಂಡ್ಕಾಯ್ದೆ ಅನ್ನೋ ತರ ಹೇಳಿದ್ರಜ್ಜಿ. ಸರಿ, ಅವ್ರು ಹೇಳಿರೋದು ನಿಜ ಅಂತಲೇ ಇಟ್ಕೊಳ್ಳೋಣ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಗೊತ್ತಿಲ್ಲ ಅಜ್ಜಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಒಂದು ವಿಚಾರ ನಡೀತು. ಡೋರ್ ಬೆಲ್ ಆದಂಗಾಯ್ತು. ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅದು ಅಲ್ಲದೆ ಅಮ್ಮ ಭಾವನ್ ಮದ್ವೆಲಿ ಏನೋ ದೊಡ್ಡದಾಗಿ ಬೆಂಕಿ ಅನಾಹುತ ಆಗೋ ತರ ಅತ್ತೆಗೆ ಬೆಳಗಿನ ಜಾವದಲ್ಲಿ ಕನ್ಸ್ಬಿತ್ತಂತೆ. ಅತ್ತೆ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಅಲ್ಲದೆ ಪರಿಹಾರ ಬೇಕಂದ್ರೆ ಮಾಡ್ಸೋಣ ಅಂತ ಎಲ್ಲ ಮಾತಾಡ್ತಿದ್ರು. ಎಲ್ಲ ಒಟ್ಟಿಗೆ ತಲೆಗೆ ಹಾಕೊಂಡ್ಬಿಟ್ಟು ಒಂದೇ ಸತಿ ಟೆನ್ಷನ್ ಆಗ್ಬಿಟ್ಟೆ ಅಜ್ಜಿ. ಏನಂದೆ? ಬಾಗಿಲು ಬೆಲ್ಲಾಯ್ತು, ನೀವು ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ ಅಲ್ವಾ? ಹೌದಜ್ಜಿ. ಹೌದು. ಕಾಯಿ ಕೆಟ್ಟಿದ್ದನ್ನ ನೀನ್ ಯಾವಾಗ ನೋಡ್ದೆ? ಬೆಲ್ ಆಯ್ತಲ್ಲ, ನಾನು ಹೋಗಿ ಡೋರ್ ಹತ್ರ ನೋಡ್ದೆ, ಅಲ್ಲಿ ಯಾರೂ ಇರ್ಲಿಲ್ಲ. ಮೋಸ್ಟ್ಲಿ ಬೆಲ್ ಏನಾದ್ರೂ ಕೆಟ್ಟೋಗಿದೆ ಅನ್ಕೊಂಡು ನಾನು ವಾಪಸ್ ಬಂದು ಕಾಯಿ ಹೊಡೆದ್ರೆ ಕಾಯಿ ಪೂರ್ತಿ ಕೆಟ್ಟೋಗಿತ್ತು ಅಜ್ಜಿ. ನನಗೆ ಯಾಕೋ ಈ ಕಾಯಿ ತನ್ನಷ್ಟಕ್ಕೆ ಕೆಟ್ಟಿರೋದಲ್ಲ ಅನಿಸ್ತಾ ಇದೆ. ಇದರಲ್ಲಿ ಏನೋ ಸುಹಾಸಿನಿ ಸಂಚಿದೆ. ಅವಳಿಗೆ ಕೆಟ್ಟ ಕನ್ಸು ಬಿದ್ದು ಅದರ ಪರಿಹಾರ ಅಂತ ಹೋಮ ಮಾಡಿಸೋದು ಅಂದ್ರೇನು? ಆರ್ತಿ ಜೊತೆ ಏನೋ ಮಸಲತ್ ನಡೆಸ್ತಾ ಇದ್ದಾಳೆ.